ಫ್ರೆಂಡ್ಸ್ ನಿಮಗೆ ಇವಾಗ $5 ಬಂದ್ಬಿಟ್ಟು ಫ್ರೀ ಆಗಿ ಸಿಕ್ಕಿರುತ್ತೆ ಫ್ರೆಂಡ್ಸ್. ಓಕೆನಾ, ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $5ಗೆ ಎಷ್ಟಾಗುತ್ತೆ ಅಂತ ನೀವೇ ಚೆಕ್ ಮಾಡಿ ಫ್ರೆಂಡ್ಸ್. ನೀವು ಯೂಸ್ ಮಾಡಿ ಮಿಕ್ಕಿರೋ ಡಾಟಾನ ಸೆಲ್ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಫ್ರೆಂಡ್ಸ್. ಇದೇ ಒಂದು ಅಪ್ಲಿಕೇಶನ್ ಅವ್ರು ಹೇಳ್ತಾರೆ ನೀವು ಮಂತ್ಲಿ 30,000 ಮೇಲೆ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಫ್ರೆಂಡ್ಸ್. ತುಂಬ ಯೂಟ್ಯೂಬರ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ಗಳು ಬಂದಿದ್ದಾವೆ ಫ್ರೆಂಡ್ಸ್. ಹಂಗಾಗಿ ನಾನು ಕೂಡ ಒಂದು ಇರಲಿ ಅಂತ ಅಂದು ನಿಮಗೋಸ್ಕರ ವೀಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಉಪಯೋಗಿಸೋದು ಏನು ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕೆ ಓಕೆನಾ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿದೆ ಗೈಸ್. ಓಕೆನಾ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಒಂದು ವಿಡಿಯೋನ ಜಸ್ಟ್ 2 ನಿಮಿಷ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ನೀವೇ ನೋಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂತೀರಾ. ಹಂಗಿದೆ ಅಪ್ಲಿಕೇಶನ್. ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕೆ ಮುನ್ನ ಯಾರೆಲ್ಲ ಹೊಸಬ್ರ ಚಾನಲ್ಗೆ ವಿಸಿಟ್ ಕೊಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್. ಓಕೆನಾ, ಈ ಒಂದು ವಿಡಿಯೋಕ್ಕೆ ನಾನು ಜಸ್ಟ್ ಏನಿಲ್ಲ $200 ಗಿವ್ ಅವೇ ಇಡ್ತಾ ಇದ್ದೀನಿ. ಅದು ಫ್ರೀ, ಯಾರಿಗಾದ್ರೂ ಸಿಗುತ್ತೆ. ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿರಬೇಕು, ಲೈಕ್ ಮಾಡಿರಬೇಕು, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಬೇಕು ಅಷ್ಟೇ ಫ್ರೆಂಡ್ಸ್. ಮತ್ತೆ ಸಬ್ಸ್ಕ್ರೈಬ್ ಕೂಡ ಆಗಿರಬೇಕು ನನ್ನ ಚಾನಲ್ಗೆ. ಓಕೆನಾ, ಬನ್ನಿ ಫ್ರೆಂಡ್ಸ್ ಇನ್ನಕ್ಕೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣಂತೆ. ಅಂದರೆ ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ನನಗೆ ಏನು ಕೊಟ್ಟಿದ್ದಾರೆ, ಶೇರ್ ಯುವರ್ ಇಂಟರ್ನೆಟ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಮತ್ತೆ ನೆಕ್ಸ್ಟು ವಾಟ್ ರಿವಾರ್ಡ್ಸ್ ಡು ಯು ರಿಸೀವ್ ಅಂತ ಕೊಟ್ಟಿದ್ದಾರೆ. ಮತ್ತು ಮ್ಯಾಕ್ಸಿಮೈಸ್ ಅರ್ನಿಂಗ್ಸ್ ಆನ್ ಎವ್ರಿ ಡಿವೈಸ್. ಓಕೆ, ನಿಮಗೆ ಗೊತ್ತಾಗುತ್ತೆ ಎವ್ರಿ ಡಿವೈಸ್ ಅಂತ ಅಂದರೆ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಇವಾಗ ಫ್ರೆಂಡ್ಸ್ ಸಿಟ್ ಡೌನ್ ಆ್ಯಂಡ್ ಅರ್ನ್ ಮನಿ ಅಂತ ಕೊಟ್ಟಿದ್ದು ನಾನು ಸ್ಟಾರ್ಟ್ ನ್ಯೂ ಮೇಲೆ ಇವಾಗ ಕ್ಲಿಕ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ಒಂದು ಅಪ್ಲಿಕೇಶನ್ನ ಗೈಸ್. ಇಲ್ಲಿ ನೋಡಿ, ಇಮೇಲ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು, ಮತ್ತು ರೆಫರ್ ಕೋಡ್ ಅಂತ ಇದೆ. ಇಲ್ಲಿ ರೆಫರ್ ಕೋಡ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನ ಎಂಟರ್ ಮಾಡಿ. ಅದನ್ನ ಎಂಟರ್ ಮಾಡೋದ್ರೆ ನಿಮಗೆ ಬೆನಿಫಿಟ್ ಇದೆ. ಓಕೆನಾ, ಅದನ್ನ ಎಂಟರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕು ಅಷ್ಟೇ ಸಿಂಪಲ್ ಆಗಿ. ಒಂದು ಬಾಕ್ಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇವಾಗ $5 ಬಂದ್ಬಿಟ್ಟು ಫ್ರೀ ಆಗಿ ಸಿಕ್ಕಿರುತ್ತೆ ಫ್ರೆಂಡ್ಸ್. ಓಕೆನಾ, ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $5ಗೆ ಎಷ್ಟಾಗುತ್ತೆ ಅಂತ ನೀವೇ ಚೆಕ್ ಮಾಡಿ ಫ್ರೆಂಡ್ಸ್. $5ಗೆ ಎಷ್ಟಾಗುತ್ತೆ ಅಂತಂದರೆ ನೋಡಿ, 5 × 83 ರೂಪಾಯಿ ಇದೆ ಅಲ್ವಾ, $1ಗೆ 83 ರೂಪಾಯಿ, $415 ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಅಂದರೆ $400 ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಇದು ಫ್ರೀಯಾಗಿ ಅಮೌಂಟ್ ಸಿಗುತ್ತೆ. ಇದನ್ನ ನೀವು ಪೇಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇವಾಗ ನೀವು ನೋಡ್ಬೋದು ಅಪ್ಲಿಕೇಶನ್ ಹೋಮ್ ಪೇಜ್ ಬಂದ್ಬಿಟ್ಟು ಈ ಥರ ಇದೆ. ಇವಾಗ ಇದನ್ನ ಯೂಸ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಮಿಸ್ ಮಾಡಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಓಕೆ, ಮತ್ತು ಸಬ್ಸ್ಕ್ರೈಬ್ ಆಗಿದ್ದವರು ಸಬ್ಸ್ಕ್ರೈಬ್ ಆಗಿ ಪಟ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್. ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ಮೋರ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇಲ್ಲಿ ಹೌ ಇಟ್ ವರ್ಕ್ಸ್ ಅಂತ ಇದೆ, ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ನ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡಿ, ನಾನಿವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂದರೆ ಇವಾಗ ಏನಪ್ಪ ವರ್ಕ್ ಇವಾಗ ಅಂತ ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ಇವಾಗ ಈ ಒಂದು ವೆಬ್ಸೈಟಿಗೆ ನಮಗೆ ಕರ್ಕೊಂಬರುತ್ತೆ. ಓಕೆನಾ, ವೆಬ್ಸೈಟಿಗೆ ಕರ್ಕೊಂಬಂದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಕಂಪ್ಲೀಟ್ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇನ್ಸ್ಟಾಲ್ ಆ್ಯಂಡ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಗೆಟ್ ಫೈಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆದ ತಕ್ಷಣ ನಾವು ರಿಜಿಸ್ಟರ್ ಆಗ್ತೀವಿ. ರಿಜಿಸ್ಟರ್ ಆದ ತಕ್ಷಣ ರನ್ ಯುವರ್ ಪ್ಯಾಕೆಟ್ ಶೇರ್ ಅಂತ ಇದೆ. ಮತ್ತು ಹಂಗೆ ಕೆಳಗಡೆ ಬಂದರೆ ನಾವು ಯಾವ ಥರ ಇದರಲ್ಲಿ ಅರ್ನಿಂಗ್ಸ್ ಮಾಡೋದು ಅಂತ ಜಸ್ಟ್ ನಮ್ಮ ಡಿವೈಸ್ಗೆ ಕನೆಕ್ಟ್ ಮಾಡಿಟ್ರೆ ಸಾಕು. ನಮ್ಮ ಒಂದು ಜಿಮೇಲ್ ಇರ್ತಲ್ವ, ಇವಾಗ ನಮ್ಮ ಮೊಬೈಲ್ ಅಂತ ಅಂದ್ಕೊಳ್ಳಿ. ಈ ಮೊಬೈಲಲ್ಲಿ ಒಂದು ಜಿಮೇಲ್ನ ರೆಡಿ ಮಾಡಿಟ್ಟಿರ್ತೀನಿ. ಓಕೆನಾ, ನೀವು ಇದಕ್ಕಾಗಿ ಒಂದು ಜಿಮೇಲ್ನ ಬೇಕಾದರೆ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಆ ಜಿಮೇಲ್ ಇದಕ್ಕೆ ನೀವು ಕನೆಕ್ಟ್ ಮಾಡ್ತೀರಾ. ಓಕೆನಾ, ಕನೆಕ್ಟ್ ಮಾಡಿದ ತಕ್ಷಣ ಇವಾಗ ಒಂದು ಡಿವೈಸ್ ಆಗುತ್ತೆ, ನೀವು ಕನೆಕ್ಟ್ ಮಾಡ್ಕೊತೀರ. ಇವಾಗ ಅದರ್ ಡಿವೈಸ್ ಅಂತಂದರೆ ನಾನು ಫಸ್ಟಿಗೆ ರಿಜಿಸ್ಟರ್ ಆಗುವಾಗ ನಿಮ್ಗೆ ಹೇಳಿದೆ. ಓಕೆನಾ, ಬೇರೆ ಡಿವೈಸ್ ಎಲ್ಲ ಹೆಂಗೆ ಕನೆಕ್ಟ್ ಮಾಡೋದು ಅಂತ. ಆ ಒಂದು ಡಿವೈಸ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಜಿಮೇಲನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಟ್ಟು ಅಲ್ಲಿಂದ ಕೂಡ ಈ ಒಂದು ಅಪ್ಲಿಕೇಶನ್ ಇರುತ್ತಲ್ವ, ಅದಕ್ಕೆ ನಿಮ್ಮ ಜಿಮೇಲ್ ನಿಮ್ಮ ಫ್ರೆಂಡ್ಸ್ಗೆ ಕನೆಕ್ಟ್ ಮಾಡಿರ್ತಾರಲ್ವ, ಜಿಮೇಲ್ ಶೇರ್ ಮಾಡಿರ್ತಾರಲ್ವ, ಅದನ್ನು ಅಲ್ಲಿ ನೀವು ಅಂದರೆ ಆ ಡಿವೈಸ್ಗೆ ಕನೆಕ್ಟ್ ಮಾಡಿ. ಅಲ್ಲಿಂದ ನಿಮಗೆ ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಮತ್ತು ಅದರ್ ಡಿವೈಸ್, ಮತ್ತು ಇವಾಗ ನಿಮ್ಮ ಲ್ಯಾಪ್ಟಾಪ್ ಇದಿರುತ್ತಲ್ವ, ಅದಕ್ಕೂ ಕೂಡ ನಿಮ್ಮ ಸೇಮ್ ಜಿಮೇಲ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿ ಕೂಡ ನೀವು ಕನೆಕ್ಟ್ ಮಾಡಿ ಸೇಮ್ ಜಿಮೇಲಿಂದ. ಓಕೆನಾ, ಇವಾಗ ಒಂದೇ ಜಿಮೇಲಿಂದ ನಾವು ಬೇರೆ ಎಲ್ಲ ಡಿವೈಸ್ಗೆ ಕನೆಕ್ಟ್ ಮಾಡಿದ್ವಿ ಅಂತಂದರೆ ಅದೆಲ್ಲ ಅರ್ನಿಂಗ್ಸು ಕೂಡ ನಿಮಗೆ ಸಿಗುತ್ತೆ. ಓಕೆನಾ, ಅದೆಲ್ಲ ಅರ್ನಿಂಗ್ಸು ಸಿಗುತ್ತೆ, ನಾವು ಜಾಸ್ತಿ ಅರ್ನಿಂಗ್ಸ್ ಮಾಡ್ಕೊಂಡಂಗೆ ಆಗುತ್ತೆ ಗೈಸ್. ಓಕೆನಾ, ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಓಕೆನಾ, ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಸೆಕ್ಯೂರಿಟಿ ಅಂದರೆ ಎಷ್ಟು ನಿಮ್ಮ ಸೆಕ್ಯೂರ್ ಆಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಇವಾಗ ನಾನು ಕೆಳಗಡೆ ಬಂದರೆ ಇವಾಗ ಇದು ನೋಡೋದು ಫ್ರೆಂಡ್ಸ್, ನಾವು ಯಾವ ಥರ ಅರ್ನಿಂಗ್ಸ್ನ ಮಾಡೋದು ಅಂತ ಇಲ್ಲಿ ನಮಗೆ ಕೆಳಗಡೆ ಕೊಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, 90% ಇದೆ. ಇವಾಗ ನೋಡ್ಬೋದು ನಮಗೆ ಇಲ್ಲಿ ನಾವು ಮಂತ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿ ಮಂತ್ಲಿ ಬಂದುಬಿಟ್ಟು ಇಲ್ಲಿ ಅವರು ಕೊಟ್ಟಿದ್ದಾರೆ 1 ಮಂತ್ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ $400 ಅರ್ನಿಂಗ್ಸ್ ಮಾಡೋದು ಫ್ರೆಂಡ್ಸ್. ಓಕೆನಾ, $400 ಅಂತಂದರೆ ನಾನಿವಾಗ ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ಇವಾಗ 400 × 83 ಅಲ್ವಾ, ನೋಡಿ $33,200 ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ, $33,000 ನಾವು ಅರ್ನಿಂಗ್ಸ್ ಮಾಡ್ಬೋದು ಮಂತ್ಗೆ. ಓಕೆನಾ ಫ್ರೆಂಡ್ಸ್, ಇವಾಗ ನಾನಿವಾಗ ಇದನ್ನ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ GB $16 ನಿಮಗೆ ಸಿಗುತ್ತೆ. 84 GB $16 ಅಂತಂದರೆ ಇಲ್ಲಿ ನೋಡಿ 84 GB
16 ಇಂಟು 83 ಅಂದರೆ 1328 ರೂಪಾಯಿ ಸಿಗುತ್ತೆ ಗೈಸ್. ಓಕೆನಾ, ಎಷ್ಟು? 16 ಡಾಲರ್ಗೆ. ಓಕೆ ಫ್ರೆಂಡ್ಸ್, ಈ ಥರ ನಾವು ಅಂದರೆ ಇವಾಗ ನಾವು ಯೂಸ್ ಮಾಡ್ತಾ ಇರ್ತೇವಲ್ವ ನೆಟ್ಟು, ನಾವು ಕನೆಕ್ಟ್ ಮಾಡಿರ್ತೀವಿ ಅಂದರೆ ನಾವು ಎಲ್ಲ ಡಾಟಾನು ಕೂಡ ಅವರು ಕ್ಯಾಚ್ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆನಾ, ಅಂದರೆ ಇವಾಗ ಒಂದು 200 300 400 ಡಾಟಾ ಇದೆ ಅಲ್ವಾ, ಅದನ್ನ ಮಾತ್ರ ಆಯ್ಕೊತಾರೆ, ಅಂದರೆ ತೊಗೊತಾರೆ ಗೈಸ್. ಓಕೆನಾ, ಓಕೆ, ಅದನ್ನ ಮಾತ್ರ ತೊಗೊತಾರೆ. ಜಾಸ್ತಿ ಇವಾಗ 1 GB 2 GB ಈ ಥರ ತೊಗೊಳ್ಳಲ್ಲ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ವಾ, ಇವಾಗ ನೀವು ಸೇಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಡಾಟಾನ ನೀವು ಸೇಲ್ ಮಾಡೋ ಅವಶ್ಯಕತೆ ಇರೋಲ್ಲ, ಅದೇ ಆಟೋಮೆಟಿಕ್ಕಾಗಿ ಸೇಲ್ ಆಗುತ್ತೆ. ಇವಾಗ ನೀವು ಒಂದು ದಿವಸಕ್ಕೆ ನೀವು 2 GB ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ, 2 GB ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಒಂದು 300 400 500 MB 600 MB ಈ ಥರ ಅದು ಆಟೋಮೆಟಿಕ್ಕಾಗಿ ಡಿವೈಸ್ ಇದೆ ಅಲ್ವಾ, ಆಟೋಮೆಟಿಕ್ ಕ್ಯಾಚ್ ಮಾಡ್ಕೊತಾರೆ, ಅಂದರೆ ತೊಗೊತಾ ಇರ್ತಾರೆ. ಅವರ ಒಂದು 300 400 500 MB ಹಿಂಗೆ ತೊಗೊತಾರೆ. ಓಕೆನಾ, ಅವ್ರು ತೊಗೊತಾರೆ. ಇನ್ನು ಉಳ್ಕಿನ MB ನೀವು ಯೂಸ್ ಮಾಡ್ಕೊತೀರಾ. ಎಲ್ಲ ನೀವು 2 GB ಯೂಸ್ ಮಾಡಿದ್ರೆ 2 GB ಕೂಡ ತೊಗೊಳ್ಳಲ್ಲ. ಓಕೆನಾ ಫ್ರೆಂಡ್ಸ್, ಇಷ್ಟೇ. ಓಕೆನಾ, ಇಷ್ಟು ನೀವು ಡಾಟಾನ ಸೆಲ್ ಮಾಡಿ ಅರ್ನಿಂಗ್ಸ್ ಮಾಡಬೇಕಾಗುತ್ತೆ. ಸೆಲ್ ಮಾಡಿ ಅರ್ನಿಂಗ್ಸ್ ಮಾಡಿರೋ ಅಮೌಂಟನ್ನು ಅದೆಲ್ಲಿ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಅದನ್ನ ನೀವು ಪೇಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಅದನ್ನ ನೀವು ಸಿಂಪಲ್ಲಾಗಿ ಪೇಮೆಂಟ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಏನು ಮಾಡ್ತಾರೆ, ನಾನು ಪೇಔಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ $20 ನಿಮಗೆ ಇರಬೇಕಾಗುತ್ತೆ ಗೈಸ್. ಓಕೆನಾ, ತುಂಬ ಜನ ಡಾಟಾ ಸೆಲ್ ಮಾಡಿ ಅರ್ನಿಂಗ್ಸ್ ಮಾಡುವಂತಾರೆ ಇದೇ ಥರ. ಓಕೆನಾ, ಈ ಥರ ಸೆಲ್ ಆಗುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ಡಾಟಾ ಎಲ್ಲ ಅದು ನಾವು ಯೂಸ್ ಮಾಡಿ ಇವಾಗ ಹಾಳಾಗ್ತಾ ಇರುತ್ತಲ್ವ ಡಾಟಾ, ಎಲ್ಲ ಸೆಲ್ ಆಗುತ್ತೆ. ಓಕೆನಾ, ಅದು ಸೆಲ್ ಆಗಿ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ. ನೋಡಿ $20 ಆದಮೇಲೆ ನಾವು ಪೇಮೆಂಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಪೇಪಾಲ್ ಅಕೌಂಟ್ ಇರಬೇಕಾಗುತ್ತೆ. ನಿಮ್ಮಲ್ಲಿ ಪೇಪಾಲ್ ಅಕೌಂಟ್ ಇರಬೇಕಾಗುತ್ತೆ. ಪೇಟಿಎಮ್ಮು ಇವೆಲ್ಲ ಬರಲ್ಲ. ಪೇಪಾಲ್ ಅಕೌಂಟ್ ಸಿಂಪಲಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಅದು ಮತ್ತು ಜಿಮೇಲ್ನ ಎಂಟರ್ ಮಾಡಿಬಿಟ್ಟು ನಾವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಪೇಪಾಲ್ ಅಕೌಂಟಲ್ಲಿ ಮೊಬೈಲ್ ನಂಬರು ಅದು ಬರಲ್ಲ, ಅದೊಂದು ಜಿಮೇಲ್ ಕೊಟ್ಟಿರ್ತಾರಲ್ವ, ಆ ಒಂದು ಜಿಮೇಲ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಜಿಮೇಲಿಗೆ ಮೆಸೇಜ್ ಬರುತ್ತೆ. ಅದು RBI ಮುಖಾಂತರ ಟ್ರಾನ್ಸ್ಫರ್ ಆಗಿಬಿಟ್ಟು ಇಷ್ಟಂತ ಅಮೌಂಟ್ ಕಟ್ ಮಾಡ್ಕೊತಾರೆ ಅವರು. ಓಕೆನಾ, ಕಟ್ ಮಾಡ್ಕೊಂಡು ಉಳಿದಿರೋ ಅಮೌಂಟು ನಿಮಗೆ ಹಾಕ್ತಾರೆ ಫ್ರೆಂಡ್ಸ್. ಇದೇ ಥರ ಸಿಂಪಲ್ ಆಗಿರಲ್ಲವು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸರಿಯಾಗಿ ಸಿಕ್ಕಿಲ್ಲ, ಇನ್ನೂ ಇದ್ರ ಬಗ್ಗೆ ವೀಡಿಯೋಸ್ನ ನೋಡಬೇಕು, ಚೆಕ್ ಮಾಡಬೇಕು ಅಪ್ಲಿಕೇಶನ್ ಹೆಂಗೆ ಏನು ಅಂತ ಅಂದ್ಕೊಂಡಿದ್ರೆ ನೀವು ಬೇಕಾದರೆ ಸರ್ಚ್ ಮಾಡಿ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟು ಯೂಸ್ ಮಾಡಿ. ಓಕೆನಾ, ನಾನು ನಿಮಗೆ ಯೂಸ್ ಮಾಡಿ ಅಂತ ಏನು ಫೋರ್ಸ್ ಕೂಡ ಮಾಡಲ್ಲ. ಓಕೆನಾ, ಅದು ನಿಮ್ಮ ಇಷ್ಟ. ಓಕೆನಾ, ಯೂಸ್ ಮಾಡೋದು ನಿಮ್ಮ ಇಷ್ಟ. ಬೇರೆ ಕಡೆ ಸರ್ಚ್ ಮಾಡಿಬಿಟ್ಟು ನಿಮಗೆ ಆಮೇಲೆ ನಾವು ಯೂಸ್ ಮಾಡ್ಬೋದು ಅಂತ ಅನಿಸಿದ್ರೆ ಆಮೇಲೆ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.